ಎಲ್ಲರಿಗೂ ನಮಸ್ತೆ. ಇಂದು ನಾವು ನಮ್ಮ ಭಾರತದ ಪವಿತ್ರ ಗ್ರಂಥವಾದ ಹಾಗೂ ಮಹಾನ್ ವೇದವ್ಯಾಸರು ರಚಿಸಿರುವ ಮಹಾಭಾರತವನ್ನು ಕುರಿತು ಓದಲು ಪ್ರಾರಂಭಿಸೋಣ. ಈ ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿದ್ದು, ಮೊದಲನೆಯ ಪರ್ವ ಆದಿಪರ್ವವಾಗಿದ್ದು, ಈ ಮಹಾಭಾರತವನ್ನು ವೇದವ್ಯಾಸರು ಜನಮೇಜಯನಿಗೆ ಉಪದೇಶಿಸುತ್ತಿದ್ದಾರೆ. ಈಗ ಓದಲು ಪ್ರಾರಂಭಿಸೋಣ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಆದಿಪರ್ವ. ಸರ್ವವ್ಯಾಪ್ತಿಯೂ ಸರ್ವಶಕ್ತನೂ ಸರ್ವಜ್ಞನೂ ಆದ ಶ್ರೀಮನ್ನಾರಾಯಣನಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಪವಿತ್ರತೆಯಿಂದಲೂ ಘನಗಾಂಭೀರ್ಯತೆಯಿಂದಲೂ ಅತ್ಯುತ್ಕೃಷ್ಟವೆನಿಸಿದ ಮಹಾಭಾರತ ಇತಿಹಾಸವನ್ನು ರಚಿಸಿ ಜನಕೋಟೆಗೆ ನೀಡಿದ ಮಹರ್ಷಿ ಶ್ರೀ ವೇದವ್ಯಾಸರನ್ನು ನಮಿಸುತ್ತೇನೆ. ಮಾತೆ ಸರಸ್ವತೀ ದೇವಿಗೆ ಭಕ್ತಿಯ ನಮನಗಳು. ಭಗವಾನ್ ವೇದವ್ಯಾಸರು ಮತ್ತು ಮಹಾಭಾರತ. ಶ್ರೀಕೃಷ್ಣನು ಭಗವದ್ಗೀತೆಯ ವಿಭೂತಿ ಪರ್ವದಲ್ಲಿ ತಾನು ವೇದವ್ಯಾಸ ಮುನಿಯಾಗಿರುವೆನೆಂದು ಉಲ್ಲೇಖಿಸಿದ್ದಾನೆ. ಈ ದೇವ ಸಮಾನರಾದ ಋಷಿಪುಂಗವರು ವೇದವನ್ನು ವಿಂಗಡಿಸಿ ವೇದವ್ಯಾಸನೆನಿಸಿಕೊಂಡರು. ದ್ವೀಪದಲ್ಲಿ ಪ್ರತ್ಯಕ್ಷರಾದುದರಿಂದ ದ್ವೈಪಾಯನರೆನಿಸಿಕೊಂಡರು. ಅವರು ಸತ್ಯವತಿ ನಂದನರು ಮಾತ್ರವಲ್ಲದೆ ಪವಿತ್ರವಾದ ಶ್ರೀ ಬದರಿ ಕ್ಷೇತ್ರದಲ್ಲಿ ಸದಾ ನೆಲೆಸುವುದರಿಂದ ಬಾದರಾಯಣನೆನಿಸಿಕೊಂಡರು. ಅಷ್ಟಾಧಾತ್ ಪುರಾಣಗಳನ್ನು ಜಗತ್ತಿಗೆ ನೀಡಿದ ಮಹಾ ಸುಜ್ಞಾನಿಯಾಗಿದ್ದು, ಪ್ರಸಿದ್ಧ ತತ್ವಶಾಸ್ತ್ರ ಗ್ರಂಥಗಳಲ್ಲಿ ಮಹತ್ತರವಾದ ಬ್ರಹ್ಮಸೂತ್ರವನ್ನು ರಚಿಸಿದರು. ಪರಾಶರ ಕುಮಾರನಾದ್ದರಿಂದ ಪರಾಶರ್ಯರು ಎಂಬುದಾಗಿ ಕೊಂಡಾಡಲ್ಪಟ್ಟರು. ಅವರು ಶುಕ ಬ್ರಹ್ಮ ಋಷಿಯ ತಂದೆಯಾಗಿದ್ದಾರೆ. ಆ ಮಹಾಶ್ರೇಷ್ಠ ತಪಸ್ವಿಯ ಪಾದಾರವಿಂದಗಳಲ್ಲಿ ನನ್ನೀ ಕೃತಿಯನ್ನು ಅರ್ಪಿಸುತ್ತಿದ್ದೇನೆ. ವರಮಹಾತ್ವದಿ ವರಭಾರತ್ವದಿ ವರ ಮಹಾಭಾರತ ಒಂದೇ ದುರಿತ ಮಾರ್ಗ ವಿಭೇದನಕರವೆಂದು ಕನ್ನಡದ ಮಹಾಕವಿ ಕುಮಾರವ್ಯಾಸನು ಈ ಶ್ರೇಷ್ಠ ಗ್ರಂಥವನ್ನು ಪ್ರಶಂಸಿಸಿದ್ದಾನೆ. ಕನ್ನಡದ ಆದಿಕವಿ ಪಂಪನು ವಿಕ್ರಮಾರ್ಜುನ ವಿಜಯವನ್ನು ಬರೆಯಲು ಉಪಕ್ರಮಿಸುವಾಗ ವ್ಯಾಸವಾರಿಧಿಯನೆನಿಸುವೆನೆಂಬ ಹಮ್ಮಿಲ್ಲ ಎಂದಿದ್ದಾನೆ. ನಮ್ಮ ಮಹಾಭಾರತದ ಸಾಗರದಲ್ಲಿ ಈಜಲು ಪ್ರಯತ್ನಿಸದೆ ದಡದಲ್ಲಿಯೇ ನಿಂತು ಸ್ನಾನ ಮಾಡಲಿಚ್ಛಿಸುತ್ತೇನೆ. ಅಂತಹ ಶ್ರೇಷ್ಠವಾದ ಗ್ರಂಥವನ್ನು ನನ್ನ ಯಥಾಮತಿಗೆ ಹೊಳೆದಂತೆ ಬರೆದು ಸಹೃದಯರ ಮುಂದಿರಿಸಿದ್ದೇನೆ. ಈ ಕೃತಿಕುಸುಮವು ನಿಮ್ಮ ಕರಗಳಲ್ಲಿ ಅರಳಿ ಸುವಾಸನೆಯನ್ನು ಬೀರಲಿ ಮತ್ತು ಹೃತ್ಕಮಲದೊಂದಿಗೆ ಪೋಣಿಸಲ್ಪಡಲೆಂದು ನನ್ನ ಹಾರೈಕೆ. ಪಂಚಮವೇದವೆನಿಸಿಕೊಂಡ ಭಾರತ ಗ್ರಂಥಗಳಲ್ಲಿ 60 ಲಕ್ಷ ಶ್ಲೋಕಗಳಿವೆ ಎಂಬ ಪ್ರತೀತಿ ಇದೆ. ದೇವಲೋಕದಲ್ಲಿ 30 ಲಕ್ಷ, ಪಿತೃಲೋಕದಲ್ಲಿ 15 ಲಕ್ಷ, ಗಂಧರ್ವ ಲೋಕದಲ್ಲಿ 14 ಲಕ್ಷ ಮತ್ತು ಈ ಮಾನವ ಲೋಕದಲ್ಲಿ 1 ಲಕ್ಷ ಶ್ಲೋಕಗಳಿವೆ. 32 ಅಕ್ಷರಗಳನ್ನೊಳಗೊಂಡ ಅನುಷ್ಟುಪ್ ಛಂದಸ್ಸಿನ 1 ಲಕ್ಷ ಶ್ಲೋಕಗಳಿರುವುದರಿಂದ ಭೂಲೋಕದಲ್ಲಿ 32 ಲಕ್ಷ ಅಕ್ಷರಗಳಿರುವ ಮಹಾಭಾರತವಿರುವುದಾಗಿ ಭಾವಿಸಬಹುದು. ಪ್ರಾರಂಭದಲ್ಲಿ ಈ ಕೃತಿಯು ಜಯವೆಂದು ಕರೆಯಲ್ಪಟ್ಟ 8,800 ಶ್ಲೋಕಗಳಿಂದ ಕೂಡಿತ್ತು. ಆಮೇಲೆ ಇದು ವಿಸ್ತಾರವಾಗಿ 24,000 ಶ್ಲೋಕಗಳ ಭಾರತವಾಯಿತು. ಅನಂತರ 1 ಲಕ್ಷ ಶ್ಲೋಕದ ಮಹಾಭಾರತ ಗ್ರಂಥವಾಯಿತು. ಈ ಉದ್ಘಗ್ರಂಥವು ಅರಸುಗಳಿಗೆ ವೀರತತ್ವವನ್ನು, ದ್ವಿಜರಿಗೆ ವೇದದ ಸಾರವನ್ನು, ಮುನಿಗಳಿಗೆ ತತ್ವದರ್ಶನವನ್ನು, ಅಮಾತ್ಯ ವರ್ಗಕ್ಕೆ ಜಾಣ್ಮೆಯನ್ನು ನೀಡುತ್ತದೆ. ಕಾವ್ಯಗಳಿಗೆ ಗುರುಸ್ಥಾನದಲ್ಲಿರುವ ಈ ಶ್ರೇಷ್ಠ ಗ್ರಂಥದಲ್ಲಿ ವಿರಹಿಗಳ ಶೃಂಗಾರವು ಎದ್ದು ಕಾಣುತ್ತದೆ. ವಿದ್ಯಾಪರಿಣಿತರು ಇದರ ಅಧ್ಯಯನ ಮಾಡಿ ಜ್ಞಾನವೃದ್ಧಿ ಮಾಡಿಕೊಳ್ಳಬಹುದು. ಅನುಕರಣೀಯವಾದ ಹಲವಾರು ರಾಜ ಮಹಾರಾಜರ ಮಹಿಮಾನ್ವಿತ ಜೀವನಚರಿತ್ರೆ ಅಡಗಿದೆ. ಮೇಲಾಗಿ ಧರ್ಮವೃಕ್ಷದಂತಿದ್ದ ಯುಧಿಷ್ಠಿರ ಮಹಾರಾಜನ ಆದರ್ಶ ಎಲ್ಲೆಡೆಯೂ ಹರಿದು ಬರುತ್ತದೆ. ಶಕುನಿಯ ಕುಟಿಲೋಪಾಯದಿಂದ ರಾಜ್ಯಭ್ರಷ್ಟರಾದ ಪಾಂಡವರನ್ನು ಭಗವಾನ್ ಶ್ರೀಕೃಷ್ಣನು ಪುನಃ ಪ್ರತಿಷ್ಠಾಪಿಸಿ ಯಥೋ ಧರ್ಮ ತಥೋ ಜಯ ಎನ್ನುವ ಸಾರುವುದನ್ನು ನೋಡಬಹುದು. ಈ ವೈಭವೋಪೇತವಾದ ಗ್ರಂಥವು ಜನಕೋಟೆಗೆ ಧಾರೆಯಾದ ಭಗವಾನ್ ವೇದವ್ಯಾಸ ಮಹರ್ಷಿಯನ್ನು ತ್ರಿಕರುಣಾಪೂರ್ವಕವಾಗಿ ಪುನರ್ವಂದಿಸಿ ಕಥಾಪ್ರವೇಶ ಮಾಡುತ್ತಿದ್ದೇನೆ. ಇಂದು ನಾವು ಈ ಮಹಾಭಾರತವನ್ನು ಓದಲು ಪ್ರಾರಂಭಿಸಿರುವ ನಾವು ಇದೊಂದು ಚಿಕ್ಕ ಪೀಠಿಕೆಯಷ್ಟೇ. ಇದರಲ್ಲಿ ನಾವು ಮಹಾನ್ ವೇದವ್ಯಾಸರ ಹಲವು ನಾಮಾಂಕಿತವನ್ನು ಕಾಣಬಹುದು ಹಾಗೂ ಮಹಾಭಾರತದ ಬಗ್ಗೆ ಕುಮಾರವ್ಯಾಸರು ಹಾಗೂ ಪಂಪನು ಬರೆದಿರುವ ಹಿತವಚನವನ್ನು ಕಾಣಬಹುದು. ಹಾಗೂ ಈ ಮಹಾಭಾರತದ ಇನ್ನೊಂದು ಹೆಸರನ್ನು ಕೂಡ ಕಾಣಬಹುದು. ಇದರಲ್ಲಿ ಕೃಷ್ಣನು ಹೇಳಿದ ಸಂದೇಶವನ್ನು ಕೂಡ ಕಾಣಬಹುದು.
ಇಷ್ಟನ್ನು ಗಮನವಿಟ್ಟು ಕೇಳಿಸಿಕೊಂಡಿರುವ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ಮಹಾಭಾರತದ ಪ್ರಸಂಗಗಳನ್ನು ಹೇಳಲು ನಮಗೆ ಉತ್ಸಾಹವನ್ನು ಹೆಚ್ಚಿಸಲು ತುಂಬ ಸಹಾಯಕವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.